ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 17 ವಿಶ್ವವಿಜೇತ ಹಿರಣ್ಯಾಕ್ಷ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 2. ದಿತಿಸ್ತು ಭರ್ತುರಾದೇಶಾದಪತ್ಯ ಪರಿಶಂಕಿನಿ ಪೂರ್ಣೆ ವರ್ಷಶತೆ ಸಾಧ್ವಿ ಪುತ್ರೌ ಪ್ರಸುಷುವೆ ಯಮೌ. ಅನುವಾದ: ತನ್ನ ಗರ್ಭದಲ್ಲಿರುವ ಮಕ್ಕಳಿಂದ ದೇವತೆಗಳು ತೊಂದರೆಗೊಳಗಾಗುತ್ತಾರೆಂದು ಸಾಧ್ವೀಮಣಿಯಾದ ದಿತಿಯು ಬಹು ಭೀತಗೊಂಡಿದ್ದಳು. ಅವಳ ಗಂಡನೂ ಅದೇ ಭವಿಷ್ಯ ನುಡಿದಿದ್ದನು. 100 ವರ್ಷಗಳ ಗರ್ಭಧಾರಣೆಯ ನಂತರ ಅವಳು ಅವಳಿ ಮಕ್ಕಳಿಗೆ ಜನ್ಮವಿತ್ತಳು. ಶ್ಲೋಕ 3. ಉತ್ಪಾತ ಬಹವಸ್ತತ್ರ ನಿಪೇತುರ್ಜಾಯಮಾನಯೋಃ ದಿವಿ ಭುವ್ಯಂತರಿಕ್ಷೇ ಚ ಲೋಕಸ್ಯೋರುಭಯಾವಹಾಃ. ಅನುವಾದ: ಆ ಇಬ್ಬರು ದೈತ್ಯರು ಜನಿಸಿದಾಗ ಸ್ವರ್ಗಲೋಕಗಳು, ಭೂಲೋಕಗಳು ಮತ್ತು ಅಂತರಿಕ್ಷದಲ್ಲಿ ಭೀಕರವಾದ ಮತ್ತು ಅದ್ಭುತವಾದ ಹಲವು ಪ್ರಾಕೃತಿಕ ಉತ್ಪಾತಗಳು ಉಂಟಾದವು. ಶ್ಲೋಕ 4. ಸಹಾಚಲ ಭುವಶ್ಚೇಲುರ್ದಿಶಃಸರ್ವ ಪ್ರಜ್ವಲುಃ ಸೋಲ್ಕಾಶ್ಚಾಶನಯಪೇತು ಕೇತವಶ್ಚಾರ್ತಿ ಹೇತವಃ. ಅನುವಾದ: ಭೂಮಿಯ ಮೇಲಿರುವ ಪರ್ವತ ಶ್ರೇಣಿಗಳಲ್ಲಿ ಭೂಕಂಪಗಳುಂಟಾದುವು. ಎಲ್ಲೆಡೆಗಳಲ್ಲಿ ಬೆಂಕಿಯು ಉರಿಯುವಂತೆ ತೋರಿತು. ಧೂಮಕೇತುಗಳು, ಉಲ್ಕೆಗಳು ಮತ್ತು ಸಿಡಿಲುಗಳೊಡನೆ ಶನಿಯಂತಹ ಹಲವು ಅಶುಭಕಾರಕ ಗ್ರಹಗಳು ಕಾಣಿಸಿಕೊಂಡವು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೈತ್ರೇಯ ಮಹರ್ಷಿಗಳು ಹೇಳ್ತಾರೆ, ದೇವತೆಗಳು ಊರ್ಧ್ವಲೋಕ ನಿವಾಸಿಗಳು, ಅವರೂ ಕೂಡ ಕತ್ತಲು ಬಂದಿದ್ದಕ್ಕೆ ಭಯ ಪಟ್ಕೊಂಡಿದ್ರಲ್ಲ, ಆದರೆ ಅವರು ಆ ಅಂಧಕಾರದ ಕಾರಣದ ಬಗ್ಗೆ ವಿಷ್ಣುಪುತ್ರನಾದಂತಹ ಬ್ರಹ್ಮನಿಂದ ಅವರು ವಿವರಣೆಯನ್ನು ಪಡೆದು ಭಯಮುಕ್ತರಾಗಿ ಆಮೇಲೆ ಅವರು ತಮ್ಮ ತಮ್ಮ ಲೋಕಗಳಿಗೆ ಹಿಂದಿರುಗಿ ವಾಪಸ್ ಹೋಗ್ತಾರೆ. ಅಂದರೆ ಆ ಭಯಕ್ಕೆ ಕಾರಣ ಏನು ಅನ್ನೋದು ಗೊತ್ತಾದ ಮೇಲೆ ಅವ್ರ ಮನಸ್ಸು ಸಮಾಧಾನ ಆಗುತ್ತೆ, ಹೋಗ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದುವರೆದು ಇಲ್ಲಿ ಹೇಳ್ತಾರೆ, ಸಾಧ್ವೀಮಣಿಯಾಗಿರುವಂತಹ ದಿತಿ ಅವಳಿಗೆ ತನ್ನ ಗರ್ಭದಲ್ಲಿರುವಂತಹ ಮಕ್ಕಳಿಂದ ದೇವತೆಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಅವಳಿಗೆ ಗೊತ್ತಾಗತ್ತಲ್ಲ, ಅದಕ್ಕೆ ಅವಳು ಹೆದರ್ಕೊಂಡಿರ್ತಾಳೆ. ಮತ್ತು ತನ್ನ ಗಂಡ ಕೂಡ ಅದೇ ಭವಿಷ್ಯವನ್ನು ಕೂಡ ಹೇಳಿರ್ತಾನೆ. ಅಂದರೆ ತೊಂದರೆ ಆಗುವಂಥ ಮಕ್ಕಳು ನನ್ನ ಹೊಟ್ಟೆಲಿ ಹುಡ್ತಾರೆ ಅನ್ನೋದು ಗೊತ್ತಾದ್ಮೇಲೆ ಯಾವ ತಾಯಿಗಾದ್ರೂ ಬೇಜಾರು ಆಗೇ ಆಗುತ್ತಲ್ವ. ಅವಳಿಗೆ ತುಂಬಾ ಯೋಚನೆ ಆಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಳೆ, ಆ ಮಕ್ಕಳನ್ನು ಹೊಟ್ಟೆಲ್ಲೇ ಇಟ್ಕೊಂಡಿರ್ತಾಳೆ. ಅವಳು ಜನ್ಮ ತಗೊಳ್ಳೋದಕ್ಕೆ ಬಿಡೋದಿಲ್ಲ. ಅಂದರೆ ಆ ತೊಂದರೆಯನ್ನು ಎಷ್ಟು ಮುಂದೂಡೋದಕ್ಕಾಗುತ್ತೋ ಅಷ್ಟು ಮುಂದೂಡೋದಕ್ಕೆ ಅವಳು ಪ್ರಯತ್ನ ಮಾಡ್ತಾ ಇದ್ದಾಳೆ. ಆದರೆ ತೊಂದರೆ ಅನ್ನೋದು ತೊಂದರೆನೇ, ಇವತ್ತಲ್ಲ ಅದು ನಾಳೆ ತನ್ನ ಪರಿಣಾಮವನ್ನು ತೋರಿಸುತ್ತಲ್ವ. ನೋಡಿ, ಅವಳು 100 ವರ್ಷಗಳ ಕಾಲ ಆ ಗರ್ಭದಲ್ಲಿ ಅದನ್ನು ಇಟ್ಕೊಂಡಿರ್ತಾಳೆ. ಅದಾದ ಮೇಲೆ ಅವಳು ಅವಳಿ ಜವಳಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ. ಆ ಇಬ್ಬರು ಮಕ್ಕಳು ಅಂದರೆ ದೈತ್ಯರು, ಅವರು ರಾಕ್ಷಸ ಒಂದು ಸ್ವಭಾವ ಇರುವಂಥವ್ರು, ರಾಕ್ಷಸರೇ ಹುಟ್ಟೋದು ಅವಳು ಹೊಟ್ಟೆನಲ್ಲಿ. ಅವರು ಹುಟ್ಟಿದಾಗ ಏನೇನೆಲ್ಲ ಆಯಿತು. ಈಗ ಯಾರಾದರೂ ಪಾಸಿಟಿವ್ ಆಗಿರ್ತಾರಲ್ಲ ಅಂಥವರು ಹುಟ್ಟಿದಾಗ, ಅಂದರೆ ದೇವತೆಗಳಿಗಿರುವಂಥ ಒಳ್ಳೆ ಗುಣಗಳಿರುತ್ತಲ್ಲ ಅಂಥವ್ರು ಹುಟ್ಟಿದಾಗ ಏನಾಗುತ್ತೆ, ಎಲ್ಲ ಕಡೆಯೂ ಕೂಡ ಒಳ್ಳೆಯದು, ಶುಭ ಶಕುನಗಳು, ಒಳ್ಳೊಳ್ಳೇದಾಗೋದು, ಈ ರೀತಿ ಎಲ್ಲ ಆಗುತ್ತೆ. ಅದೇ ದೈತ್ಯರು ಹುಟ್ಟಿದಾಗ ಏನಾಗುತ್ತೆ, ಅಶುಭ ಶಕುನಗಳು, ಎಲ್ಲ ಕಡೆ ಬರೀ ಕೆಟ್ಟದ್ದು, ಈ ರೀತಿ ನಮಗೆ ಕಾಣಿಸ್ಕೊಳ್ಳುತ್ತಲ್ವ. ಅದನ್ನು ಇಲ್ಲಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಇಬ್ಬರು ದೈತ್ಯರು ಹುಟ್ಟಿದಾಗ ಸ್ವರ್ಗಲೋಕಗಳಾಗಿರ್ಬೋದು, ಭೂಲೋಕಗಳಲ್ಲಿ ಮತ್ತು ಅಂತರಿಕ್ಷದಲ್ಲಿ ಭೀಕರವಾದಂತಹ ಅದ್ಭುತವಾಗಿರುವಂಥ ಕೆಲವೊಂದು ಪ್ರಾಕೃತಿಕ ಉತ್ಪಾತಗಳು ಉಂಟಾಗುತ್ತೆ. ಏನೇನೋ ತೊಂದರೆಗಳು. ಈಗ ನಮಗೆ ಬಿರುಗಾಳಿ ಜೋರಾಗಿ ಬರೋದು, ಜೋರಾಗಿ ಗಾಳಿ ಬೀಸೋದು, ಮಳೆ ಬರೋದು, ಮತ್ತು ಸುನಾಮಿ ಥರ ಆಗೋದು, ಇದೆಲ್ಲ ಉತ್ಪಾತಗಳು ಅಂತಲೇ ಹೇಳ್ತೀವಲ್ವ. ಆ ರೀತಿ ಪ್ರಕೃತಿಯಲ್ಲಿ ಕೆಲವೊಂದು ಉತ್ಪಾತಗಳು ಉಂಟಾಗುತ್ತೆ. ಏನಾದರೂ ಕೆಟ್ಟದಾಗುತ್ತೆ ಅಂತಂದರೆ ಪ್ರಕೃತಿ ಮೊದಲು ನಮಗೆ ಎಚ್ಚರಿಕೆಯನ್ನು ಕೊಡುತ್ತೆ, ಈ ರೀತಿ ಆಗತ್ತೇನೋ ಒಂದು ಅಂತಂದ್ಬಿಟ್ಟು. ಆದರೆ ನಾವು ಅರ್ಥ ಮಾಡ್ಕೊಳ್ಳುವಷ್ಟು ನಮಗೆ ಅರ್ಹತೆ ಇರಬೇಕು ನಮಗೆ, ಅವಾಗಲೇ ನಮ್ಗೆ ಅರ್ಥ ಆಗೋದಲ್ವ. ಅದು ಪ್ರಕೃತಿಲಿ ಏನಾದರೂ ನಮಗೇನು ಗೊತ್ತಾಗಲ್ಲ ಅಂದರೆ ಏನು ಪ್ರಯೋಜನ. ಸೊ ಇವರಿಬ್ಬರು ಹುಟ್ಟಿದಾಗ
ಈ ರೀತಿಯೆಲ್ಲ ಆಯಿತು. ಏನೇನಾಯಿತು ಅನ್ನೋದನ್ನು ಕೂಡ ವರ್ಣನೆ ಮಾಡ್ತಾರೆ. ಭೂಮಿ ಮೇಲಿರುವಂಥ ಪರ್ವತ ಶ್ರೇಣಿಗಳಿರುತ್ತಲ್ಲ, ಅಲ್ಲೆಲ್ಲ ಭೂಕಂಪಗಳೆಲ್ಲ ಆಗುತ್ತೆ. ಎಲ್ಲ ಕಡೆ ಬೆಂಕಿ ಉರಿತಾ ಇದೆಯೇನೋ ಅನ್ನೋ ರೀತಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಧೂಮಕೇತುಗಳು, ಉಲ್ಕೆಗಳು, ಸಿಡಿಲಿಗಳ ಜೊತೆ ಶನಿಯ ಹಾಗೆ ಇರುವಂಥ ಬೇಕಾದಷ್ಟು ಅಶುಭಕಾರಕ ಗ್ರಹಗಳು ಕೂಡ ಕಾಣಿಸ್ಕೊಂಡ್ವು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನೇ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಲೋಕದಲ್ಲಿ ನೈಸರ್ಗಿಕ ಉತ್ಪಾತಗಳುಂಟಾದಾಗ ದೈತ್ಯನೊಬ್ಬನ ಜನನ ಅಲ್ಲಿ ಆಗಿರಬೇಕೆಂದು ತಿಳಿಯಬೇಕು. ಪ್ರಸ್ತುತ ಸಮಯದಲ್ಲಿ ದೈತ್ಯ ಸದೃಶ ಜನರು ಹೆಚ್ಚುತ್ತಿದ್ದಾರೆ. ಅದರಿಂದಾಗಿ ನೈಸರ್ಗಿಕ ಕ್ಷೋಭೆಗಳು ಹೆಚ್ಚುತ್ತಿವೆ. ಭಾಗವತದ ಹೇಳಿಕೆಗಳನ್ನು ಅರ್ಥ ಮಾಡಿಕೊಂಡರೆ ಈ ವಿಚಾರದಲ್ಲಿ ಸಂದೇಹ ಪಡಬೇಕಾಗಿಲ್ಲ. ಇಲ್ಲಿ ಗುರುಗಳೇನು ಹೇಳಿದ್ದಾರೆ, ಎಲ್ಲಾದರೂ ನಿಸರ್ಗದಲ್ಲಿ ಏನಾದರೂ ಒಂದು ಉತ್ಪಾತಗಳು ಆಗ್ತಾ ಇದೆ ಅಂತಂದರೆ, ಅಂದರೆ ಅತಿವೃಷ್ಟಿಗಳು ಅನಾವೃಷ್ಟಿಗಳು ಅಂತೆಲ್ಲ ಹೇಳ್ತೀವಲ್ವ, ಅದು ಏನಾದರೂ ಆಗ್ತಾ ಇದೆ ಅಂತಂದರೆ ಆ ಒಂದು ಪ್ರದೇಶದಲ್ಲಿ ಒಬ್ಬ ದೈತ್ಯನ ಜನನವಾಗಿದೆ ಅಂತ ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು. ಈ ಒಂದು ಸಮಯದಲ್ಲಿ ದೈತ್ಯ ಸದೃಶ ಜನರು, ಅಂದರೆ ದೈತ್ಯರ ಹಾಗೆ ಇರುವಂಥ ಜನರು ಬೇಕಾದಷ್ಟು ಹುಟ್ಟುತ್ತಾ ಇದ್ದಾರೆ, ಹೆಚ್ಚುತ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಮ್ಮ ನಿಸರ್ಗದಲ್ಲಿ ತುಂಬ ಕ್ಷೋಭೆಗಳು ಉಂಟಾಗ್ತಾ ಇರೋದು. ಮಳೆ ಬರೋ ಸಮಯದಲ್ಲಿ ಮಳೆ ಬರಲ್ಲ, ಇಲ್ಲಾಂದರೆ ಹೆಚ್ಚಾಗಿ ಮಳೆ ಬಂದ್ಬಿಡುತ್ತೆ. ಆಮೇಲೆ ಬಿಸಿಲು ನೋಡಿ ತಡ್ಕೊಳಕ್ಕಾಗಲ್ಲ ಅಂತ ಒಂದು ಬಿಸಿಲಿರುತ್ತೆ. ಏನೇನೋ ನಿಸರ್ಗದಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಎಲ್ಲರಿಗೂ ಕಾಯಿಲೆಗಳು ಬಂದ್ಬಿಡೋದು, ಈ ರೀತಿ ಎಲ್ಲ ಆಗ್ತಾ ಇದೆಯಲ್ಲ. ಇದೆಲ್ಲ ಯಾಕಾಗ್ತಾ ಇದೆ ಅಂತಂದರೆ ಒಬ್ಬರೋ ಇಬ್ಬರು ಅಲ್ಲ, ಬೇಕಾದಷ್ಟು ದೈತ್ಯರು ಇಲ್ಲಿ ಹುಡ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ, ಹೆಚ್ಚುತ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಿಸರ್ಗದಲ್ಲಿ ಈ ಥರ ಕ್ಷೋಭೆಗಳೆಲ್ಲ ಹೆಚ್ಚುತ್ತಾ ಇದೆ. ನಾವು ಧರ್ಮಗ್ರಂಥಗಳನ್ನೆಲ್ಲ ಓದ್ತೀವಲ್ವ, ಅದರಲ್ಲಿ ಏನೇನು ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಆಗಿನ ಕಾಲಕ್ಕೂ ಈಗ ನಡೀತಾ ಇರುವಂಥ ಘಟನೆಗಳಿಗೂ ನಾವು ತಾಳೆ ಹಾಕಿ ನೋಡಿದಾಗ ಜನಗಳಲ್ಲಿ ಯೋಚನೆ ಮಾಡುವಂಥ ರೀತಿ, ಅವ್ರು ನಡ್ಕೊಳ್ಳೋ ರೀತಿ ಎಲ್ಲ ಎಷ್ಟು ಡಿಫ್ರೆನ್ಸ್ ಇದೆ. ಅದಕ್ಕೆ ಇಷ್ಟೆಲ್ಲ ತೊಂದರೆಗಳು, ಇಷ್ಟೆಲ್ಲ ಕಷ್ಟಗಳು ಎಲ್ಲದಕ್ಕೂ ನಾವು ಸಿಕ್ಕಾಕೊಳ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಭಾಗವತದ ಹೇಳಿಕೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಈ ಒಂದು ವಿಚಾರಗಳಲ್ಲಿ ನಮಗೆ ಸಂದೇಹ ಅನ್ನೋದು ಬರೋದಿಲ್ಲ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೋ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ನಾವು. ಬರೀ ಕತೆ ಥರ ಓದ್ಕೊಂಡು ಹೋದರೆ ಏನೂ ಪ್ರಯೋಜನ ಆಗೋದಿಲ್ಲ. ನಮ್ಮ ಸುತ್ತಮುತ್ತ ನಿಸರ್ಗದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ನಡೀತಾ ಇದೆ ಈ ಒಂದು ಜಗತ್ತಲ್ಲಿ, ನಿಸರ್ಗದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೆಲ್ಲ ಕಾರಣ ಏನು ಅಂತಂದರೆ ರಾಕ್ಷಸತ್ವ ಇರುವಂಥ, ಅಂದರೆ ರಾಕ್ಷಸರಿಗೇನು ಗುಣಗಳಿರುತ್ತೋ ಅಂಥ ಗುಣಗಳಿರುವಂಥ ಜನರು ಹೆಚ್ಚಾಗ್ತಾ ಇರೋದು ಇದಕ್ಕೆ ಕಾರಣ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.